ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜೆ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, ಎಲ್ಕೆಜಿ, ಯುಕೆಜಿ 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜೆ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772776567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ಅವರಿಬ್ಬರದ್ದು ಒಂದೇ ಗ್ರಾಮ, ಜೊತೆಗೆ ಹಿಂದೆ ಮುಂದೆ ಇರುವ ಮನೆಗಳು. ಮಹಿಳೆ ಹಾಗೂ ಪಕ್ಕದ ಮನೆಯ ಯುವಕನೊಂದಿಗೆ ಒಂದಷ್ಟು ಸಲುಗೆ ಇತ್ತು. ಆದರೆ ಆ ಸಲುಗೆ ಇಬ್ಬರ ಮಧ್ಯೆ ಅಕ್ರಮ ಸಂಬಂಧಕ್ಕೆ ಕಾರಣವಾಗಿ ಮಹಿಳೆಯ ಪತಿಗೆ ಇಬ್ಬರ ಸಂಬಂಧ ಗೊತ್ತಾಗಿದ್ದೇ ತಡ ಇಬ್ಬರು ನಾಪತ್ತೆಯಾಗಿದ್ರು. ಆದರೆ ಇಂದು ನೇಣು ಬಿಗಿದ ಸ್ಥಿತಿಯಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಹೀಗೆ ಮರದಲ್ಲಿ ನೇತಾಡುತ್ತಿರುವ ಮಹಿಳೆ ಹಾಗೂ ಯುವಕ, ಮತ್ತೊಂದೆಡೆ ಮೃತರನ್ನ ನೆನೆದು ಕಣ್ಣೀರಿಡುತ್ತಿರುವ ಸಂಬಂಧಿಕರು. ಇದೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ತಾಲೂಕಿನ ಬೆಟ್ಟಬಣಜೇನಹಳ್ಳಿ ಗ್ರಾಮದ ಬಳಿ. ಮಹಿಳೆ ಹಾಗೂ ಯುವಕನೊಬ್ಬ ಮರಕ್ಕೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಕ್ರಮ ಸಂಬಂಧದ ಹಿನ್ನೆಲೆ 2 ದಿನಗಳ ಹಿಂದೆ ನಾಪತ್ತೆಯಾಗಿದ್ದ ಮಹಿಳೆ ಹಾಗೂ ಯುವಕ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಇದಾಗಿದೆ. ಕೋಲಾರ ತಾಲೂಕು ಹೊನ್ನೇನಹಳ್ಳಿ ಗ್ರಾಮದ 2 ಮಕ್ಕಳ ತಾಯಿ ಸುಮಿತ್ರಾ ಹಾಗೂ ಪಕ್ಕದ ಮನೆಯ ಯುವಕ ಆನಂದ್ ಆತ್ಮಹತ್ಯೆಗೆ ಶರಣಾದವರು. ಸುಮಿತ್ರಾ 11 ವರ್ಷಗಳ ಹಿಂದೆ ಹೋಟೆಲ್ನಲ್ಲಿ ಕೆಲಸ ಮಾಡುವ ಹೊನ್ನೇನಹಳ್ಳಿಯ ರಾಮು ಎಂಬಾತನನ್ನ ಮದುವೆಯಾಗಿದ್ದಳು. 2 ಹೆಣ್ಣು ಮಕ್ಕಳು ಇದ್ದು ಸುಖಿ ಸಂಸಾರವಾಗಿತ್ತು. ಟಮಕ ಬಳಿಯ ಜಾಲಪ್ಪ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಮಾಡುತ್ತಿದ್ದ ಸುಮಿತ್ರಾ ಹಾಗೂ ಪಕ್ಕದ ಮನೆಯ ಆನಂದ್ ಮಧ್ಯೆ ಇದ್ದ ಅಕ್ರಮ ಸಂಬಂಧ ಪತಿ ರಾಮುಗೆ ಗೊತ್ತಾಗಿದೆ. ಕಳೆದ ಭಾನುವಾರ ಫೋನ್ನಲ್ಲಿ ಮಾತನಾಡುವುದನ್ನ ಕಂಡ ಪತಿ ರಾಮು ಪತ್ನಿಗೆ ಹೊಡೆದು ಬಡಿದು ಬುದ್ಧಿವಾದ ಹೇಳಿದ್ದಾನೆ. ಇದರಿಂದ ಬೇಸತ್ತ ಸುಮಿತ್ರಾ ಮತ್ತು ಆನಂದ್ ಕಳೆದ 2 ದಿನಗಳಿಂದ ನಾಪತ್ತೆಯಾಗಿದ್ದು, ಇಂದು ಮಾಲೂರು ರಸ್ತೆಯ ಬೆಟ್ಟಬಣಜೇನಹಳ್ಳಿಗೆ ತೆರಳಿ ನಿರ್ಜನ ಪ್ರದೇಶದಲ್ಲಿ ಇಬ್ಬರು ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ಆನಂದ್ ತಂದೆಗೆ ಪ್ಯಾರಾಸಿಸ್ ಆಗಿದ್ದು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ವೇಳೆ ಸುಮಿತ್ರಾ ಆನಂದ್ ರವರ ತಂದೆಗೆ ಚಿಕಿತ್ಸೆ ಕೊಡಿಸಿ ಒಂದಷ್ಟು ಕಾಳಜಿಯಿಂದ ನೋಡಿಕೊಂಡಿದ್ದಾಳೆ. ಜಾಲಪ್ಪ ಆಸ್ಪತ್ರೆಗೆ ಕೆಲಸಕ್ಕೆ ತೆರಳುವ ಸುಮಿತ್ರಾಳನ್ನ ಗ್ರಾಮದಿಂದ ಬೆಳಿಗ್ಗೆ ಸಂಜೆ ಆನಂದ್ ಪಿಕಪ್ ಡ್ರಾಪ್ ಮಾಡುತ್ತಿದ್ದ. ಜೊತೆಗೆ ಒಂದಷ್ಟು ಸಲುಗೆ ಸಹ ಬೆಳೆದು ಇಬ್ಬರ ಮಧ್ಯೆ ಅಕ್ರಮ ಸಂಬಂಧ ಬೆಳೆದಿದೆ. ಜೊತೆಗೆ ಫೋನ್ನಲ್ಲಿ ಮಾತನಾಡುವುದು ಎಲ್ಲವೂ ಶುರುವಾಗಿದೆ. ಇದನ್ನರಿತ ಪತಿ ರಾಮು ಪತ್ನಿಗೆ ಬುದ್ಧಿವಾದ ಸಹ ಹೇಳಿದ್ದೇ ತಡ 2 ದಿನಗಳಿಂದ ಇಬ್ಬರು ಮನೆ ಬಿಟ್ಟು ನಾಪತ್ತೆಯಾಗಿದ್ರು. ಸಂಬಂಧಿಕರು ಸಹ ನಾಪತ್ತೆ ಕುರಿತು ಕೋಲಾರ ಗ್ರಾಮಾಂತರ ಪೊಲೀಸರಿಗೆ ಕಾಣೆಯಾಗಿರುವ ಕುರಿತು ದೂರು ನೀಡಿದ್ರು. ಆದರೆ ಇಂದು ಬೆಳಗ್ಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಬೆಟ್ಟಬಣಜೇನಹಳ್ಳಿ ಗ್ರಾಮದ ಬಳಿ ಪತ್ತೆಯಾಗುವ ಮೂಲಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ಕೋಲಾರ ಗ್ರಾಮಾಂತರ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಒಟ್ಟಾರೆ ನರ್ಸಿಂಗ್ ಆಂಟಿ ಯುವಕನಿಗೆ ಕೊಟ್ಟ ಸಲುಗೆ ಅಕ್ರಮ ಸಂಬಂಧವಾಗಿ ಪರಿಣಮಿಸಿದ ಇಂದು ಇಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅದ್ಯಾರ ಶಾಪನೋ ಏನೋ ಇಬ್ಬರು ಮಕ್ಕಳು ಪತಿರಾಯ ಅನಾಥರಾಗಿದ್ದು ಅಕ್ರಮ ಸಂಬಂಧಗಳೆಲ್ಲ ಕೊಲೆ ಅಥವಾ ಆತ್ಮಹತ್ಯೆಯಲ್ಲೇ ಅಂತ್ಯವಾಗುತ್ತೆ ಅನ್ನೋದಕ್ಕೆ ಇವರೇ ಸಾಕ್ಷಿ.
ನಾನು ಭಾನುವಾರ ಕೆಲಸದಿಂದ ನಾನು ಬಂದೆ, ಬರೋವಾಗ ಫೋನ್ ಮಾಡಿದೆ ಮನೆಯವ್ರಿಗೆ. ಫೋನ್ ಮಾಡಿದ್ರೆ ಫೋನು ರಿಸೀವ್ ಮಾಡಲಿಲ್ಲ. ಸರಿ ಮಾಡಿದೆ ಬರೋಬರ್ತಾ. ಆಮೇಲೆ ಮನೆಗೆ ಬಂದು ಕೇಳಿದ್ರೆ ಫೋನು ಮನೇಲಿ ಚಾರ್ಜ್ ಹಾಕಿದ್ದೀನಿ ಅಂತ ಹೇಳಿದೆ. ಮನೆ ಫೋನು ಕೈಯಲ್ಲಿ ಇತ್ತು. ಮತ್ತೆ ಕೇಳಿ ಇಸ್ಕೊಂಡ್ರೆ ಮೆಸೇಜ್ ಎಲ್ಲ ಇತ್ತು. ಅದನ್ನ ನೋಡಿ ಕೇಳಿ ಒಂದು ಡೇಟ್ ಹಾಕಿ ಮಾಡಿದೆ, ಕೇಳಿದೆ. ಮತ್ತೆ ಈ ತರ ಇಲ್ಲ, ನೆಕ್ಸ್ಟ್ ಇನ್ನೊಂದ್ಸರಿ ತಪ್ಪು ಮಾಡಲ್ಲ, ಫೋನ್ ಮಾತ್ರ ಮಾಡಿರೋದು, ಬೇರೆ ಏನ್ ತಪ್ಪು ಮಾಡಿಲ್ಲ ಅಂತೇಳಿ. ಆಗ ಸರಿ ಅಂತ ಬಿಟ್ಟು ಅವತ್ತು ನೈಟು ಸುಮ್ಮನೆ ಆಗೋದು, ಊಟ ಮಾಡಲ್ಲ, ಸುಮ್ಮನೆ ಆಗೋದು. ಮತ್ತೆ ಮಾರನೇ ದಿವಸ ನಾನು ಮಾಮೂಲಿಯಾಗಿ 3:30 ಕೆಲ್ಸಕ್ಕೆ ಹೋದೆ. ಆ ಹುಡುಗಿನೂ ಹೋದೆ. ಮತ್ತೆ ಸೋಮವಾರದಿಂದ ಮತ್ತೆ ಸಾಯಂಕಾಲ 4:00 ಕೆಲಸ ಮುಗಿಸ್ಕೊಂಡು ಬಂದಿದ್ದಾರೆ. ಆಮೇಲೆ ಮನೆಗೆ ಬಂದಿಲ್ಲ, ಅಷ್ಟೇ ಆಗಿದೆ. ಅದೇ ಫೋನಲ್ಲಿ ಮಾತಾಡಿದಾರೆ, ಅದು ಕೇಳಿದೆ. ಈ ತರ ಎಲ್ಲ ಫೋನ್ ಮೆಸೇಜ್ ಮಾಡಿದೆಯಲ್ಲ, ಯಾಕೆ ಮಾಡಿದೆ ಏನು ಅಂತ. ಬಂಗಾರು ಚಿನ್ನು ಅಂತ ಬಿಟ್ಟೆಲ್ಲ ಮೆಸೇಜ್ ಮಾಡಿದ್ರು. ಅದಕ್ಕೆ ನನಗೆ ಅನುಮಾನ ಬಿದ್ದು ಈ ತರ ಕೇಳಿದೆ. ನಿಮ್ಗೆ ಹೆಣ್ಮಕ್ಳು ಇದಾರಲ್ಲ ಇದ್ರು, ನಿಮ್ಗೆ ಏನ್ ಬೇಕು ಅಂತ ಕೇಳಿ ಈ ತರ ದಂಡಿಸಿದೆ ಅಷ್ಟೇ ಸರ್. ಮತ್ತೆ ಸೋಮವಾರ ಕೆಲ್ಸಕ್ಕೆ ಹೋಗಿ ಕೆಲಸದಿಂದ ಮತ್ತೆ ಬಂದಿಲ್ಲ. ಭಾನುವಾರನೇ ಗೊತ್ತಾಗಿದೆ ಸರ್. ಅಲ್ಲಿವರೆಗೂ ನನ್ಗೆ ಅನುಮಾನ ಏನಿಲ್ಲ. ಚೆನ್ನಾಗಿದೆ. ಯಾರು ಮಿಸಸ್ ಇದು ಜಾಲಪ ಹಾಸ್ಪಿಟಲ್ ಅಲ್ಲಿ ನರ್ಸಿಂಗ್ HC ಅಂತ ಕೆಲಸಕ್ಕೆ. ಅಲ್ಲೇ ಅವ್ರ ಮನೆ ಹತ್ರ ತೋಟ ಇದೆ, ಹಸುಗಳಿದು ನೋಡ್ಕೊಂಡಿದೆ. ಅವೆಲ್ಲ ಮಾರಾಕಿ 1ನೇ ತಾರೀಕು 2ನೇ ತಾರೀಕು ಏನೋ ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದೀವಿ. ಅಷ್ಟು ಮಾತ್ರ ಆಗುತ್ತೆ. ರಿಲೇಶನ್ಶಿಪ್ ಏನಿಲ್ಲ, ಸುಮ್ಮನೆ ಮನೆ ಮುಂದ್ಗಡೆ ಪರಿಚಯ, ಚೆನ್ನಾಗಿ ಮಾತಾಡಿಸ್ತೇವೆ. ಇಲ್ಲ ಸರ್, ಮಾಮೂಲಿಯಾಗಿ ನಾರ್ಮಲ್ ಆಗಿ ಮಾತಾಡ್ತಾ ಇದ್ದೀವಿ. ನನ್ಗೆ ಗೊತ್ತಿದ್ದು ಸಂಡೇ ಸರ್. ಅದಕ್ಕೆ ಮುಂಚೆ ಆತರ ಅನುಮಾನ ಏನೂ ಇರ್ಲಿಲ್ಲ. ಅವತ್ತು ಅನುಮಾನ ಇಲ್ಲ ಸರ್. ಅದು ಮಾಮೂಲಿ ಕ್ಯಾಶುಯಲ್ ಆಗಿ ಫೋನ್ ತಗೊಂಡಿದ್ದು ನಾನು. ಫೋನ್ ಏನ್ ಅವ್ರ ಅಪ್ಪ ಏನ್ ಇಷ್ಟೊತ್ತು ಮಾತಾಡ್ಬೇಕಂತ ಹೇಳಿ ನಾರ್ಮಲ್ ಆಗಿ ತಗೊಂಡು ನೋಡಕ್ ಹೋದ್ರೆ ಮೆಸೇಜ್ ಅಲ್ಲಿ ಈ ತರ ಇತ್ತು. ಆವಾಗ ನಾನು ಕೇಳಿದೆ. ಇಲ್ಲ ಸರ್, ಅವತ್ತೇ ನನ್ಗೆ ಗೊತ್ತಾಗಿರೋದು. ಭಾನುವಾರನೇ ನನ್ಗೆ ಗೊತ್ತಾಗಿದೆ. ಅದಕ್ಕೆ ಮುಂಚೆ ನಾನು ಫೋನ್ ಮಾಡಿರೋದು ನಾನು ನೋಡಿಲ್ಲ. ಮತ್ತೆ ಫೋನು ಕೊಡ್ತಾ ಇದ್ರು ನಾನು ಎತ್ಕೊಂತಿದ್ದೆ, ಇಲ್ಲ ನಾನು ಫೋನ್ ಎತ್ಕೊಂಡು ಯೂಸ್ ಮಾಡ್ತಿದ್ದೆ. ಆತರ ನನ್ಗೆ ಅನುಮಾನ ಇರ್ಲಿಲ್ಲ. ಇಬ್ಬರ ಮೇಲೇನು ಅನುಮಾನ ಇರ್ಲಿಲ್ಲ. ಈ ತರ ಮಾಡ್ತಾರೆ ಅಂತ. ಅವನು ಒಳ್ಳೆ ಹುಡುಗನೇ ಆಗಿದೆ, ಒಳ್ಳೆದಾಗಿ ಇದ್ ಮಾಡ್ತಾ ಇದ್ದ. ಈ ಹುಡುಗನು ಆತರ ಏನ್ ನನಗೆ ಕಣ್ಣಿಗೆ ಆತರ ಏನು ಕಾಣಿಸಿಲ್ಲ. ಅವನಿಗೆ 27, 28 ಇಲ್ಲ ಅಂದ್ರೆ ಇನ್ನೂ 1 ವರ್ಷ ಕಮ್ಮಿನೇ ಇರ್ಬೋದು. ನಮ್ಮ ಮಿಸ್ಸಸ್ಗೆ 29. ಇವಾಗ ಆ ಹುಡುಗಿ ಅವರಿಬ್ರು ಸಾಯೋದ ಕಾರಣ ಏನಾಗಿರ್ಬೋದು? ಏನಾದ್ರು ಬೈದಿದ್ರ? ಹೇಳ್ದಲ್ಲ ಸರ್, ಬೈದಿದೆ. ಆ ಹುಡುಗಿನ ಮಾತ್ರ ಬೈದಿದೆ. ಅವ್ರ ಮನೆ ತನಕ ನಾನು ಹೋಗಿಲ್ಲ. ಇಷ್ಟು ಮಾತ್ರ ನಾನು ದಂಡಿಸಿ ಇದ್ ಮಾಡಿದ್ದು. ಆಮೇಲೆ ಆ ಹುಡುಗಿ ಇಟ್ಕೊಂಡು ಕಾಲೇಜಿಂದ ಹೋಗ್ಬೇಕಾರೆ ಮನೆ ಕೆಲ್ಸದಿಂದ ಮನೆಗೆ ಬಂದಿಲ್ಲ. ಅವಾಗ ಫೋನ್ ಮಾಡಿ ನಾನು ಇರಲ್ಲ, ನಾನು ಹೋಗ್ಬಿಡ್ತೀನಿ, ಅದು ಇದು ಅಂದು. ನೀನು ಅಲ್ಲೆಲ್ಲ ಪ್ರಚಾರ ಮಾಡ್ತೀಯ, ನಾವು ಅವಮಾನ ಆಗುತ್ತೆ ಅಂತೇಳಿ. ಸರಿ, ನಾನು ಅದ್ರ ಬಗ್ಗೆ ಏನು ಮಾತಾಡಿದಿಲ್ಲ. ಮಾತಾಡಂಗಿದ್ರೆ ರಜಾ ಹಾಕೊಂಡು ನಾನು ಕೇಳ್ಬೋದಿತ್ತು ನಿನ್ನ, ಇಲ್ಲಾಂದ್ರೆ ಅವ್ರ ಮನೆ ಹತ್ರ ಹೋಗಿ ಅವತ್ತೇ ಮಾತಾಡ್ಬೋದಿತ್ತು. ನಾನು ಮಾತಾಡಿಲ್ಲ. ಇನ್ನು ಅವ್ರ ಮನೆ ಹತ್ರನೂ ಹೋಗಲ್ಲ, ಅಲ್ಲಿಗೆ ಬಿಟ್ಬಿಟ್ಟಿದೀನಿ. ನಾನು ಕೆಲ್ಸಕ್ಕೆ ಹೋಗಿದ್ದೀನಿ, ನೀನು ಕೆಲ್ಸಕ್ಕೆ ಹೋಗಿದ್ಯಾ, ವಾಪಸ್ ಬಂದ್ಬಿಡು. ನೀನ್ ಬಂದಿಲ್ಲ ಅಂದ್ರೆ ಹೋಗಿ ಜಗಳ ಮಾಡ್ತೀನಿ ಅವ್ರ ಮನೆಯಲ್ಲಿ ಅಂತ ಹೇಳಿದೆ. ಆಮೇಲೆ ಬರ್ಲಿಲ್ಲ ಸರ್ ಅಷ್ಟೇ. ಇಲ್ಲ, ನಮ್ದು ಗೊಲ್ರು, ಅವರು ಒಕ್ಲಿಗರು. ರಾಮು.